ವೀಕ್ಷಕರೇ, ನಿನ್ನೆ ಶಿವಕುಮಾರ ಸ್ವಾಮೀಜಿಗಳ ಅಂತ್ಯಕ್ರಿಯೆ ನಡೀತು. ಆ ಒಂದು ಜಾಗದಲ್ಲಿ ಸುಮಾರು 40 ವರ್ಷಗಳ ಹಿಂದೆ ಒಂದು ದೊಡ್ಡ ಆಲದ ಮರ ಇತ್ತು. ಮತ್ತೆ ಅದೇ ಜಾಗದಲ್ಲಿ ನನ್ನ ಒಂದು ಅಂತ್ಯಕ್ರಿಯೆ ನಡೀಬೇಕು ಅನ್ನೋದು ಶಿವಕುಮಾರ ಸ್ವಾಮೀಜಿಗಳ ಒಂದು ಆಸೆಯಾಗಿತ್ತು. ಈ ಒಂದು ಜಾಗದಲ್ಲಿ ಗದ್ದುಗೆಯನ್ನು ಕಟ್ಟಿ ಅದೇ ಜಾಗದಲ್ಲಿ ಐಕ್ಯನಾಗಬೇಕು ಅನ್ನೋದು ಅವರ ಒಂದು ಬಹುದೊಡ್ಡ ಆಸೆಯಾಗಿತ್ತು. ಯಾಕೆಂದ್ರೆ ಅಲ್ಲೇ ಹತ್ತಿರದಲ್ಲೇ ತಮಗೆ ದೀಕ್ಷೆಯನ್ನು ಕೊಟ್ಟಂತಹ ಉದ್ಧಾನ ಶ್ರೀಗಳ ಸಮಾಧಿ ಕೂಡ ಅಲ್ಲೇ ಇರೋದು. ಹಾಗಾಗಿ ಆ ಒಂದು ಸಮಾಧಿಯ ಹತ್ತಿರನೇ ನಾನು ಕೂಡ ಐಕ್ಯನಾಗಬೇಕು ಅನ್ನೋದು ಅವರ ಒಂದು ಬಹುದೊಡ್ಡ ಆಸೆಯಾಗಿತ್ತು. ಆದರೆ ಆ ಜಾಗದಲ್ಲಿ ಉದ್ಧಾನ ಶಿವಯೋಗಿಗಳು ನೀರನ್ನ ಎರೆದು ಪೋಷಿಸಿದ್ದ ಬೃಹತ್ ಆಲದ ಮರ ಇತ್ತು. ತಮ್ಮ ಪೂಜ್ಯ ಗುರುಗಳು ಬೆಳೆಸಿದಂತಹ ಆ ಮರನ ಕತ್ತರಿಸಿ ಆ ಜಾಗವನ್ನ ಐಕ್ಯ ಸ್ಥಳವನ್ನಾಗಿ ಮಾಡೋದಕ್ಕೆ ಅವರಿಗೆ ಮನಸ್ಸಾಗ್ಲಿಲ್ಲ. ಅದೇ ಜಾಗದಲ್ಲಿ ಆಗ್ಬೇಕು ಅಂತ ಆಸೆ ಇದ್ರೂ ಕೂಡ ತಮ್ಮ ಗುರುಗಳು ಬೆಳೆಸಿದ್ದ ಆ ಒಂದು ಮರವನ್ನ ಕತ್ತರಿಸೋದಕ್ಕೆ ಅವರಿಗೆ ಮನಸ್ಸಾಗ್ಲಿಲ್ಲ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಮಠದಲ್ಲೇನೆ ಬೇರೆ ಕಡೆ ಗದ್ದುಗಿನ ನಿರ್ಮಾಣ ಮಾಡಬೇಕು ಅಂತ ಅದಕ್ಕೆ ಒಂದು ಜಾಗ ಎಲ್ಲ ಗುರುತು ಮಾಡಿ ನಾಳೆ ಅದಕ್ಕೆ ಗುದ್ದಲಿ ಪೂಜೆ ಕೂಡ ಇಟ್ಕೊಂಡಿರ್ತಾರೆ. ಆದರೆ ಇತ್ತ ಅವರು ಏನು ಆಸೆನ ಪಟ್ಟಿದ್ರೋ ಆ ಜಾಗದಲ್ಲಿ ಇದ್ದಂತಹ ಆಲದ ಮರ ತಾನಾಗಿಯೇ ಉರುಳಿ ಬಿದ್ದಿತ್ತು. ಬಹುಶಃ ಉದ್ಧಾನ ಶ್ರೀಗಳ ಆಸೆಯೂ ಕೂಡ ಅದೇ ಆಗಿತ್ತು ಅನ್ಸುತ್ತೆ. ಅದನ್ನ ನೆರವೇರಿಸುವಂತೆ ಆ ಆಲದ ಮರ ತಾನಾಗಿಯೇ ಧರೆಗುರುಳಿತ್ತು. ಶ್ರೀಗಳ ಆಸೆಗೆ ತಣ್ಣೀರೆಚ್ಚೋದಿಕ್ಕೆ ಆ ಒಂದು ಮರಕ್ಕೂ ಕೂಡ ಇಷ್ಟ ಇರಲ್ಲ ಅನ್ಸುತ್ತೆ. ಹಾಗಾಗಿ ಆ ಜಾಗದಲ್ಲಿ ಮರನೇ ಉರುಳಿ ಬಿದ್ದಿತ್ತು. ಇದನ್ನ ಅಚ್ಚರಿ ಅನ್ಬೇಕೋ ಅಥವಾ ಪವಾಡ ಅನ್ಬೇಕೋ ಅಥವಾ ಕಾಕತಾಳೆ ಅನ್ಬೇಕೋ ಗೊತ್ತಿಲ್ಲ. ಆದರೆ ಈ ಒಂದು ಘಟನೆ ಆಗಿದಂತೂ ಖಂಡಿತ ಸತ್ಯ. ಮತ್ತೆ ಈ ಒಂದು ಗದ್ದುಗೆ ನಿರ್ಮಾಣ ಸುಮಾರು 1982ರಲ್ಲೇ ಶುರುವಾಗುತ್ತೆ. ಕಾರಣಾಂತರಗಳಿಂದ ನಿಧಾನಗತಿಯಲ್ಲಿ ಸಾಗಿದ ಕೆಲಸ ಕಳೆದ 3 ವರ್ಷಗಳಿಂದ ವೇಗವಾಗಿ ಕೆಲಸ ಸಾಗಿ ನಿರ್ಮಾಣದ ಕಾಮಗಾರಿನ ಪೂರ್ಣಗೊಳಿಸಿತು. ನಂತರ ಶ್ರೀಗಳ ಆಸೆಯಂತೆ ಅದೇ ಜಾಗದಲ್ಲಿ ಗದ್ದುಗೆನ ನಿರ್ಮಾಣ ಮಾಡ್ತಾರೆ. ಮತ್ತೆ ನಿನ್ನೆ ಏನು ಅವರ ಅಂತ್ಯಕ್ರಿಯೆ ನಡೆಯಿತು ಅದೇ ಜಾಗದಲ್ಲಿ ಆ ಆಲದ ಮರ ಇದ್ದದ್ದು. ಇದು ನಿಜವಾಗಿಯೂ ನಡೆದ ಸತ್ಯ ಘಟನೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.